ಅಂತರಂಗದಲ್ಲಿ ಸ್ಮರಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಕೃತಿಗಳು ಈ ದಾರಿಯಲ್ಲಿ ನಡಿಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡಿರುವಂಥದ್ದು. ಈಗ ತಾನೇ ಜ್ಯೋತಿಯನ್ನು ಬೆಳಗಿಸಿ ಈ ನಾಡಿನಲ್ಲಿ ಬೆಳಕನ್ನು ಕೊಡುವುದಕ್ಕಿಂತ ಹೆಚ್ಚಾಗಿ ಬೆಂಕಿಯನ್ನು ಹಚ್ಚುವ ಜನರನ್ನು ನೋಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಬೆಂಕಿಯನ್ನು ಹಚ್ಚೋದಲ್ಲ, ಹಚ್ಚಿದ ಬೆಂಕಿಯನ್ನು ಆರಿಸುವಂಥದ್ದು. ಸಮಾಜದಲ್ಲಿ ಸೌಹಾರ್ದ ವಾತಾವರಣವನ್ನು ಬೆಳೆಸುವಂಥದ್ದು. ಇವ ನಾರವ ಎನ್ನದೆ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂಥದ್ದು. ನಮ್ಮ ಐತಿಹಾಸಿಕ ಧಾರ್ಮಿಕ ಪರಂಪರೆಯನ್ನು ನೋಡಿದರೆ ಅದು ನಮಗೊಂದು ರೀತಿಯ ಚೈತನ್ಯವನ್ನು ತುಂಬುವಂಥದ್ದು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯರ ನಡುವೆ ಗೋಡೆಗಳು ಏಳ್ತಾ ಇದ್ದಾರೆ, ಬೇಲಿಗಳನ್ನು ನೆಡ್ತಾ ಇದ್ದಾರೆ, ಬಾಂಧವ್ಯವನ್ನು ಕಡಿದು ಹಾಕ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಮನುಷ್ಯನ ಸ್ವಾರ್ಥ, ದುರಾಸೆ, ಅಹಂಕಾರ, ಪ್ರತಿಷ್ಠೆ, ಅಧಿಕಾರದ ಇವೆಲ್ಲವೂ ಒಂದಾದಾಗ ಮನುಷ್ಯ ಮೃಗ ಆಗ್ತಾನೆ. ಈಗ ತಾನೇ ನಾವು ಮಾನವರಾಗೋಣ ಅಂತ ಹಾಡಿದ ತಕ್ಷಣ ನಾವು ಯಾರು ಮಾನವರಾಗಲ್ಲ. ಮಾನವೀಯ ಅಂತಃಕರಣವನ್ನು ನಮ್ಮಲ್ಲಿ ಮೈಗೂಡಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ. ಯಾಕೆ ಇವತ್ತು ಬಸವಣ್ಣ, ಬುದ್ಧ, ಗಾಂಧಿ, ಅಂಬೇಡ್ಕರ್ ಇಂಥವ್ರನ್ನ ಮತ್ತೆ ಸ್ಮರಣೆ ಮಾಡ್ಕೊಳ್ತೇವೆ ಅಂತಂದರೆ ಅವರು ಜೀವಪರವಾದಂಥ ಹೋರಾಟವನ್ನು ಮಾಡಿದಂಥವ್ರು, ಸಮಾಜಮುಖಿಯಾದಂಥ ಚಿಂತನೆಯನ್ನು ಇಟ್ಕೊಂಡಂಥವ್ರು, ಸತ್ಯ, ಅಹಿಂಸೆ, ಪ್ರೇಮ ಇಂಥ ಮೌಲ್ಯಗಳನ್ನು ಅಳವಡಿಸಿಕೊಂಡಂಥವ್ರು. ಇವತ್ತು ಆ ದಾರಿಯಲ್ಲಿ ನಾವು ನಡೆಯದೇ ಇದ್ದರೆ ನಮಗೂ ಭವಿಷ್ಯ ಇಲ್ಲ, ನಮ್ಮ ನಾಡಿಗೂ ಭವಿಷ್ಯ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ಧರ್ಮ ಮತ್ತು ರಾಜಕೀಯ ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಆದರೆ ಇವುಗಳ ಕಲಬೆರಕೆ ಆಗಬಾರ್ದು. ಧರ್ಮದ ತಳಹದಿಯ ಮೇಲೆ ರಾಜಕಾರಣ ನಡೆದರೆ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿಷಾದದ ಸಂಗತಿ ಅಂತಂದರೆ ಅವೆರಡರ ಕನಸು ಮೇಲೋಗರ ನಡೀತಾ ಇದೆ. ಅದರಿಂದನೇ ಮತ್ತೆ ನಾವು ನಮ್ಮ ಹಿರಿಯರನ್ನು ನೆನಪಿಸಿಕೊಳ್ಬೇಕಾಗುತ್ತೆ. ಬಸವಣ್ಣವರ ಒಂದು ವಚನವನ್ನು ಇಲ್ಲಿ ಹೇಳಿದೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ಈ ಕೊನೆಯ ಸಾಲುಗಳನ್ನು ನೀವು ಗಮನಿಸಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ, ಇವತ್ತು ನಮ್ಮಲ್ಲಿ ನುಡಿ ಜಾಣರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ನಡೆ ಧೀರರ ಕೊರತೆ ಎದ್ದು ಕಾಣ್ತಾ ಇದೆ. ಬಸವಣ್ಣ ನುಡಿ ಜಾಣರು ಹೌದು, ನಡೆ ಧೀರರು ಹೌದು. ಅವರು ಸಮಾಜಮುಖವಾಗಿ ಚಿಂತನೆ ಮಾಡುವಾಗ ಮೊದಲು ತಮ್ಮನ್ನು ತಾವು ತಿಳ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು. ಅವರ ವಚನ ನಿಮಗೆಲ್ಲ ಗೊತ್ತಿದೆ, ಲೋಕದ ಡೊಂಕ ನೀವೇಕೆ ಕಿತ್ತುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರು ಮೆಚ್ಚ ಅಂತ ಹೇಳಿ ನಾವು ಇನ್ನೊಬ್ಬರ ಕಡೆಗೆ ಬೆಟ್ಟು ಮಾಡಿ ತೋರಿಸುವಂಥ ಕೆಲಸ ಮಾಡ್ತೇವೆ. ಒಂದು ಬೆಟ್ಟು ನಿಮ್ಮ ಕಡೆ ಮುಖ ತೋರಿಸಿದ್ರೆ ಇನ್ನು 3 ಬೆಟ್ಟುಗಳು ನಮ್ಮನ್ನೇ ತೋರಿಸ್ತಾ ಇದ್ದಾವೆ, ಅವರು 3 ಪಟ್ಟು ಕೆಟ್ಟವನಿದೆಯಾ ನಿಂತಿತ್ತು ಅಂತ. ಅಂದರೆ ಮೊದಲು ವ್ಯಕ್ತಿಯ ಬದಲಾವಣೆ ಆಗಬೇಕು. ಹಾಗಾಗಿ ಬಸವಣ್ಣವರು ತಮ್ಮನ್ನು ತಾವು ತಿದ್ಕೊಳ್ತಾ ಹೋದರು. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಅಂತ ಹೇಳಿ. ಹಾಗಂತ ಬಸವಣ್ಣವ್ರು ತಪ್ಪು ಮಾಡಿದ್ರು ಅಂತ ಅಲ್ಲ, ಸಮಾಜದಲ್ಲಿ ತಪ್ಪು ಮಾಡಿದಂಥ ಜನ ಇದ್ದು ನೀವು ತಪ್ಪು ಮಾಡಿದ್ರಪ್ಪ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ನಾನೇನಾದರೂ ತಪ್ಪು ಮಾಡಿದರೆ ಹೇಗೆ ತಿದ್ಕೊಳ್ತಿದ್ದೆ ಅಂತ ಹೇಳೋದ್ರ ಮೂಲಕ
ಸಮಾಜದಲ್ಲಿರುವಂಥ ಜನರನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡಿದೆ. ಹೀಗಾಗಿ ಇವತ್ತು ನಾವು ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಹಳ ಪ್ರೀತಿಯಿಂದ ಅಪ್ಕೊಂಡಿದ್ದೇವೆ. ಬಹುಶಃ ಕರ್ನಾಟಕಕ್ಕೆ ಮಾತ್ರ ಬಸವಣ್ಣವರು ಸಾಂಸ್ಕೃತಿಕ ನಾಯಕರಲ್ಲ, ಇಡೀ ವಿಶ್ವಕ್ಕೆ ಆ ಸಾಂಸ್ಕೃತಿಕ ನಾಯಕತ್ವವನ್ನು ತೋರಿಸಿಕೊಟ್ಟಂಥ ಮಹಾನುಭಾವ. ಆರಂಭದಲ್ಲೇ ಸಂವಿಧಾನದ ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿ ಹೇಳಿದೆ. ಬಹುಶಃ ಈ ಸಂವಿಧಾನ ರೂಪಿತವಾಗುವ ಮುನ್ನ ಅಂದರೆ 900 ವರ್ಷಗಳ ಹಿಂದೆಯೇ ಒಂದು ಧಾರ್ಮಿಕ ಸಂಸತ್ತನ್ನು ನೀಡಿದಂಥವರು ಬಸವಣ್ಣವರು. ಇವತ್ತಿನ ನಮ್ಮ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದಲ್ಲಿ ಇರುವಂಥ ಎಲ್ಲ ಆಶಯಗಳು ಕೂಡ ಬಸವ ತತ್ವದಲ್ಲಿ ಅಡಕವಾಗಿದೆ. ಅಷ್ಟೇ ಅಲ್ಲ, ಅಲ್ಲಿರುವಂಥ ಅನೇಕ ಅಂಶಗಳನ್ನು ಇನ್ನೂ ಕೂಡ ಇವತ್ತಿನಲ್ಲಿ ನಾವು ಜಾರಿಯಲ್ಲಿ ತರಲಿಕ್ಕೆ ಸಾಧ್ಯ ಆಗಿದೆ. ಆಗಲೇ ಮತ್ತೊಂದು ವಚನವನ್ನು ಹೇಳಿದೆ, ನೆಲನಂದೇ ಹೊಳೆಯಲ್ಲಿ ಶಿವಾಲಯ, ಜಲವನ್ನೇ ಶೌಚಾಚಮನಕ್ಕೆ. ಈ ಮಾತುಗಳನ್ನು ನಾವು ಗಮನಿಸಬೇಕು. ನಾವು ಓಡಾಡುವಂಥ ನೆಲದಲ್ಲಿ ಭಿನ್ನತೆ ಇಲ್ಲ, ಕುಡಿಯುವಂಥ ನೀರಿನಲ್ಲಿ ತಾರತಮ್ಯ ಇಲ್ಲ. ಆದರೆ ಮನುಷ್ಯರ ನಡುವೆ ಜಾತಿಯ ಭೇದವನ್ನು ಮಾಡೋದು ಏಕೆ ಅಂತ ಆ ಕಾಲದಲ್ಲೇ ಬಸವಣ್ಣವರು ಹೇಳಿದರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವಣ್ಣನವರು ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ. ಆದರೆ ಅಲ್ಲಿರುವಂಥ ಕರುಣತನಗಳನ್ನು ಕಂಡು ಕನಲಿ ಅಲ್ಲಿಂದ ಹೊರಬಂದಂಥವ್ರು. ಆದರೂ ಬಸವಣ್ಣವರನ್ನು ಬಹಳ ಜನ ಮತ್ತು ಬ್ರಾಹ್ಮಣರು ಅಂತಲೇ ನೋಡಿರ್ಬೇಕು. ಅಂಥ ಸಂದರ್ಭದಲ್ಲಿ ಅವರು ಒಂದು ವಚನವನ್ನು ಹೇಳ್ತಾರೆ, ದೋಹಾರ ಕಕ್ಕಯ್ಯನ ಮನೆಯ ಮಗ ದಾಸಿಯ ಮಗಳು, ಆಧಾರ ಚೆನ್ನಯ್ಯನ ಮನೆಯ ದಾಸನ ಮಗ, ಇವರಿಬ್ಬರು ಬೆರಳಿಗೆ ಹೋಗಿ ಸಂಘ ಮಾಡಿದ್ರು. ಅಂಥವರ ಸಂಘಕ್ಕೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾರೆ. ಮೊದಲನೇದು ಕಕ್ಕಯ್ಯ, ಚೆನ್ನಯ್ಯ, ಇವರೆಲ್ಲರೂ ಅತ್ಯಂತ ತಳ ಸಮುದಾಯದಿಂದ ಬಂದಂಥವ್ರು, ಸಮಾಜದಿಂದ ಬಹಿಷ್ಕೃತರಾದಂಥವ್ರು. ಅಂಥವರ ಮನೆಯಲ್ಲಿ ಸೇವೆ ಮಾಡುವಂಥ ಸೇವಕರು ಇನ್ನು ಹೇಗೆ ಇರ್ಬೋದು. ಅವರು ಎಲ್ಲೋ ಹೊಲಕ್ಕೆ ಹೋದಾಗ ಅವರ ಮಕ್ಕಳು ವಯೋಸಹಜ ಧರ್ಮದಿಂದ ಒಬ್ರಿಗೊಬ್ಬರು ಕೂಡ್ಕೊಳ್ತಾರಂತೆ. ಅಕ್ರಮ ಸಂತಾನ ಬಸವಣ್ಣ, ಇಂಥ ಅಕ್ರಮ ಸಂತಾನ ನಾನು ಅಂತ ಹೇಳ್ತಾರೆ. ಹಾಗಂದ ತಕ್ಷಣ ಬಸವಣ್ಣವರು ಅಕ್ರಮ ಸಂತಾನ ಅಂತ ಅಲ್ಲ, ತಮ್ಮನ್ನು ತಾವು ಕೆಳವರ್ಗೀಕರಣ ಮಾಡಿಕೊಳ್ಳೋದ್ರ ಮೂಲಕ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ನಾನು ನಿಮ್ಮವನು ಅಂತ ಹೇಳುವ ಪ್ರಯತ್ನವನ್ನು ಮಾಡಿ ಇವತ್ತು ಆ ಪ್ರಯತ್ನ ನಡಿಬೇಕಾಗಿದೆ. ನಮ್ಮ ಮಧ್ಯೆ ಏನೇನು ಬಿರುಕುಗಳಿದಾವೋ ಆ ಎಲ್ಲ ಬಿರುಕುಗಳನ್ನು ಕಿತ್ತಾಕಿ ಸೇತುವೆಯನ್ನು ಕಟ್ಟುವಂಥ ಕಾರ್ಯವನ್ನು ಮಾಡಿದೆ. ಬಸವಣ್ಣವರು ಮಾಡಿದ್ದು ಬೇಲೆಯನ್ನು ನೆಡುವ ಕಾರ್ಯವಲ್ಲ, ಸೇತುವೆಯನ್ನು ಕಟ್ಟುವ ಕಾರ್ಯವನ್ನು. ಹಾಗಾಗಿ ಅವರು ನಮ್ಮ ನಾಡಿನ ಸಾಂಸ್ಕೃತಿಕ ನೇತಾರ. ಸಂಸ್ಕೃತಿ ಅಂತಂದರೆ ಅದರಲ್ಲಿ ಏನಿಲ್ಲ ಅಂತ ನೀವು ಪ್ರಶ್ನೆ ಮಾಡಬಹುದು. ಸಂಸ್ಕೃತಿಯಲ್ಲಿ ಸಮಾಜ ಇದೆ, ಅರ್ಥಶಾಸ್ತ್ರ ಇದೆ, ಮನೋಶಾಸ್ತ್ರ ಇದೆ, ವೈಜ್ಞಾನಿಕತೆ ಇದೆ, ವೈಚಾರಿಕತೆ ಇದೆ, ಎಲ್ಲವೂ ಅಡಕವಾಗಿದೆ. ಆ ಎಲ್ಲವುಗಳನ್ನು ತಮ್ಮಲ್ಲಿ ಮೈಗೂಡಿಸಿಕೊಂಡ ಕಾರಣದಿಂದಾಗಿ ಬಸವಣ್ಣನವರು ಈ ನಾಡಿನ ಸಾಂಸ್ಕೃತಿಕ ನೇತಾರ. ವಿಷಾದದ ಸಂಗತಿ ಅಂತಂದರೆ ಆ ನೇತಾರರ ಗುಣಗಳನ್ನು ಇವತ್ತು ನಮ್ಮ ನೇತಾರರಾಗಲಿ ಅಥವಾ ಕಾವ್ಯಧಾರಿಗಳಾಗಲಿ ಸಾಮಾನ್ಯ ಜನರಾಗಲಿ ಮೈಗೂಡಿಸಿಕೊಳ್ಳುವಲ್ಲಿ ಸೋಲ್ತಾ ಇದ್ದಾರೆ. ಬರೀ ಬಸವಣ್ಣ, ಬುದ್ಧ, ಗಾಂಧಿ, ಅಂಬೇಡ್ಕರ್ ಅಂತ ಹೇಳಿದ ತಕ್ಷಣ ನಾವು ಆ ವ್ಯಕ್ತಿಗಳ ಗೌರವವನ್ನು ಕೊಟ್ಟ ಹಾಗೆ ಆಗಲ್ಲ. ನಿಜವಾಗ್ಲೂ ನಾವು ಗೌರವವನ್ನು ಕೊಡೋದು ಯಾವಾಗ ಅಂತಂದರೆ ಅವರ ಕೆಲವು ಅಂಶಗಳನ್ನಾದರೂ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ. ಈಗ ಅಂಬೇಡ್ಕರ್ ಹೇಳಿದ್ರು ಸಂಘಟನೆ ಬೇಕು ಅಂತ. ನಮ್ಮಲ್ಲಿ ಸಂಘಟನೆ ಇದ್ದಿದ್ರೆ, ಸಹಕಾರ ಇಲ್ಲದೇ ಇದ್ದರೆ ನಾವು ಹೇಗೆ ಅಂಬೇಡ್ಕರ್ರ ವಂಶಜರಾಗ್ತೇವೆ ಅಂತ ನಮಗೆ ನಾವೇ ಪ್ರಶ್ನೆಯನ್ನು ಹಾಕ್ಕೊಳ್ತೀವಿ. ಬಸವಣ್ಣನವರು ಒಳ್ಳೆಯ ಮಾತುಗಳನ್ನು ಆಡ್ರಪ್ಪ, ಆಡಿದಂತೆ ನಡಿರಪ್ಪ, ನುಡಿಗಳ ಮಧ್ಯೆ ಅಂತರ ಇರಬಾರ್ದು ಅಂತ ಹೇಳಿ. ನಮ್ಮ ಮಾತು ಮತ್ತು ಕೃತಿಯ ಮಧ್ಯೆ ಅಂತರ ಇದ್ದರೆ ನಾವು ಹೇಗೆ ಬಸವಣ್ಣವರ ಸಂತಾನ ಆಗ್ತೇವೆ ಅಂತ ನಮಗೆ ನಾವೇ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗಿದೆ. ಬಸವಣ್ಣವರು ಹೇಳ್ತಾರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸಿವೆ, ಮೇಲೆ ತೂಗುವ ಕಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ,
ಒಂದು ಜವೆ ಕೊರತೆಯಾದರೆ ಎನ್ನ ನೆತ್ತಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ದೇವರಿಗೆ ಸವಾಲನ್ನು ಹಾಕ್ತಾ ಇದ್ದಾರೆ, ನೋಡಪ್ಪ ನಾನು ಭಕ್ತಿಪೂರ್ವಕವಾದಂಥ ಒಳ್ಳೆಯ ಮಾತುಗಳನ್ನೇ ಆಡ್ತೇನೆ, ಆಡೋದಷ್ಟೆಲ್ಲ ಆಡುವಂತೆ ನಡೀತೇನೆ. ನನ್ನ ನಡೆ ಮತ್ತು ನುಡಿಯ ನಡುವೆ ಒಂದು ಕುದುರೆ ಕೂದಲಿನಷ್ಟು ವ್ಯತ್ಯಾಸ ಬಂದರೆ ನನ್ನನ್ನು ತುಳಿದು ನೀನು ಎದ್ದು ಹೋಗುವಂಥ ಸವಾಲನ್ನು ಹಾಕ್ತಾರೆ. ಈ ಸವಾಲನ್ನು ಹಾಕುವಾಗ ಅವರಿಗೆ ಎಂಥ ಎದೆಗಾರಿಕೆ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಯಾವ ಮನುಷ್ಯನಿಗೆ ಆತ್ಮಬಲ, ಮನೋಬಲ ಜೊತೆಗೆ ನಡೆನುಡಿಯ ಸಾಮರಸ್ಯ ಇರುತ್ತೋ ಅಂಥವ್ರು ಮಾತ್ರ ಈ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ. ಇವತ್ತು ನಾವು ಆಡ್ತಾ ಇದ್ದೇವೆ, ಇಲ್ಲ ಅಂತಲ್ಲ, ಆದರೆ ಇವತ್ತು ಆಡುವ ಮಾತುಗಳು ಕೇವಲ ಕಂಠದಿಂದ ಹೊರಗೆ, ನಾಲಿಗಿಂದ ಹೊರಗೆ ಬರುವಂಥವು ಹೊರತಾಗಿ ಹೃದಯದ ಆಳದಿಂದ ಮೂಡಿ ಬರುವಂಥವುಗಳಲ್ಲ. ಆದರೆ ಅವರ ಮಾತುಗಳು ಹೃದಯದ ಆಳದಿಂದ ಬಂದಿರುವಂಥವು, ಅಂತಃಕರಣದಿಂದ ಬಂದಿರುವಂಥವು, ಸಮಾಜದಲ್ಲಿರುವಂಥ ಜನರ ನೋವುಗಳನ್ನು ಅರ್ಥ ಮಾಡಿಕೊಂಡಂಥವು. ಆ ನೆಲೆಯಲ್ಲಿ ನಾವು ಇವತ್ತು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಅಗತ್ಯ ತುಂಬ ಇದೆ. ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತೇವೆ ಅಂತಂದರೆ, ಇವತ್ತಿನ ರಾಜಕೀಯ ಪಕ್ಷದಲ್ಲಿ ಮಂತ್ರಿಗಳಿದ್ದಾರೆ, ಆದರೂ ಹೇಳಲೇಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಸುಧಾರಣೆ ಆಗಿದೆ. ಒಂದು ಕಾಲದಲ್ಲಿ ಅಂದರೆ ಬೇರೆ ಸರ್ಕಾರ ಇದ್ದಾಗಲೇ ಹೇಳ್ತಾ ಇದ್ರು 40% ಸರ್ಕಾರ. ಆದರೆ ಮೊನ್ನೆ ಇವರ ಪಕ್ಷದಲ್ಲೇ ಇರುವಂಥವ್ರು ಹೇಳಿದ್ದಾರೆ, ನಮ್ಮದು ಕರ್ನಾಟಕ ರಾಜ್ಯ 1ನೇ ನಂಬರು ಯಾವುದರಲ್ಲಿ ಭ್ರಷ್ಟಾಚಾರದಲ್ಲಿ ಅಂತ ಹೇಳಿ. ಅಂದರೆ ಏನಾಗ್ತಾ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಭ್ರಷ್ಟತೆ ತುಂಬ ವಿಶಾಲವಾಗಿ ತನ್ನ ಬೇರುಗಳನ್ನು ಬಿಡ್ತಾ ಇದೆ. ಇದಕ್ಕೆ ಕಾರಣ ಯಾರು? ಬರೀ ರಾಜಕಾರಣಿಗಳನ್ನೇ ನಾವು ಕೂರಿ ಅಗತ್ಯ ಇಲ್ಲ. ನಾವು ಏನು ಮತದಾರರಿದ್ದಾರಲ್ಲ, ನಾವು ಸುಧಾರಣೆ ಆಗಬೇಕು. ಮತದಾರರಲ್ಲಿ ಬದಲಾವಣೆ ಆಗಬೇಕು, ನೇತಾರ ಹೇಗೆ ಬದಲಾವಣೆ ಆಗಬೇಕು. ನಾವು ಪ್ರಾಮಾಣಿಕರಾಗಿ, ನೀತಿವಂತರಾಗಿ, ಸತ್ಯವಂತರಾಗಿ, ಯೋಗ್ಯರನ್ನು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಆಯ್ಕೆ ಮಾಡಿದರೆ ಅವರನ್ನು ಹಿಡಿದು ಕೇಳುವಂಥ ನೈತಿಕತೆ ನಮಗೆ ಬರ್ತಾ ಇದೆ. ಆದರೆ ನಾವು ಏನೆಲ್ಲ ಅವಕಾಶಗಳು ಕೊಡ್ರಿ ಅಂತ ಹೇಳಿ ಕೈ ಒಡ್ಡಿ ಶಿಕ್ಷಕರಾಗಿ ಬೇಡಿ ಕೊನೆಗೆ ಅವ್ರ ಮೇಲೆ ನಾವು ಎಂದೂ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗಲ್ಲ. ಬಸವಣ್ಣವರು ಕೂಡ ಪ್ರಧಾನಮಂತ್ರಿ ಆಗಿದ್ದರು ಹೆಚ್ಚಳನ ರಾಜ್ಯದಲ್ಲಿ. ಆದರೆ ಅವರ ಪ್ರತಿಜ್ಞೆ ಏನು ಅನ್ನೋದನ್ನು ನೀವು ಗಮನಿಸಬೇಕು. ವಸ್ತ್ರದೊಳಗೊಂದು ಹೊಳೆಯ, ಹೊನ್ನಿನೊಳಗೊಂದು ಹೊರೆಯ, ಹಿಂದಿಂಗೆ ನಾಯಿಂಗೆ ಬೇಕೆಂಬನಾದರೆ ತಲೆದಂಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಬಸವಣ್ಣವ್ರದ್ದು ಸಂಗ್ರಹ ಪ್ರವೃತ್ತಿ ಆಗಿರಲಿಲ್ಲ, ಕೂಡಿಡುವಂಥ ಪದ್ಧತಿ ಅವರಲ್ಲಿ ಇರಲಿಲ್ಲ. ನಾನು ನನ್ನ ಬಟ್ಟೆಯಲ್ಲಿ ಅಥವಾ ಬಂಗಾರದಲ್ಲಿ ಸ್ವಲ್ಪ ಕೂಡಿಟ್ಟೆ ಅಂತ ನನ್ನ ತಲೆದಂಡವನ್ನು ಕೊಡ್ಕೋ ಅಂತ ಹೇಳ್ತಾರೆ. ಆ ನೈತಿಕತೆ ಇವತ್ತು ನಮ್ಮ ರಾಜಕಾರಣಿಗಳಿಗೆ ಎಷ್ಟು ಜನರಿಗಿದೆ. ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತಂದರೆ, ಇತ್ತೀಚೆಗೆ ಪ್ರಜಾವಾಣಿಯಲ್ಲಿ ಬಂದಿದ್ದು ನೀವು ಅನೇಕ ನೋಡಿರಬೇಕು. ಇಡೀ ನಮ್ಮ ವಿಶ್ವದ ರಾಜಕೀಯ ನೇತಾರರಲ್ಲಿ ಕರ್ನಾಟಕದವರೇ 3 ಜನ ಅತ್ಯಂತ ಹೆಚ್ಚು ಶ್ರೀಮಂತರಿದ್ದಾರೆ. ಮತ್ತು ಹೆಚ್ಚು ಶ್ರೀಮಂತರಾಗುವ ಯಾರಾದರೂ ಪ್ರಶ್ನೆ ಮಾಡಿದರೆ ಅಯೋಗ್ಯರಾಗ್ತಾ ಇದ್ದಾರೆ. ನಾಳೆ ನಮ್ಗೆ ಏನಾದರೂ ಕೆಲಸ ಕಾರ್ಯಗಳನ್ನು ನಾವು ಮಂತ್ರಿಗಳ ಹತ್ರ ಹೋಗಿ ಕೇಳೋಕ್ಕೋದ್ರೆ ಮೊನ್ನೆ ಇಂಥದ್ದು ಮಾತಾಡಿದೆಯಪ್ಪ ನಿಮಗೆ ಯಾಕೆ ಕೊಡೋಣ ಅಂತಾರೆ. ಆಗ ಮತದಾರರೆಲ್ಲರೂ ಪ್ರಾಮಾಣಿಕರಾಗಿದ್ದರೆ ಅವರ ತಪ್ಪನ್ನು ಹಿಡಿದು ನಾವು ನಮ್ಮ ಕೆಲಸವನ್ನು ಮಾಡಿಸ್ಕೊಳ್ಬೋದು. ಈ ನೆಲೆಯಲ್ಲಿ ಈ ಹೋರಾಟ ಅಂತಂದರೆ ಕೇವಲ ಒಮ್ಮುಖವಾಗಿರುವಂಥದ್ದಲ್ಲ, ಎಲ್ಲರೂ ಕೂಡ ಬದಲಾವಣೆ ಆಗಬೇಕಾಗಿದೆ. ಮತದಾರ, ನೇತಾರ ಇವರೆಲ್ಲರೂ ಬದಲಾವಣೆ ಆದಾಗ ಮಾತ್ರ ಬಸವಣ್ಣನನ್ನು ನಾವು ಸಾಂಸ್ಕೃತಿಕ ನೇತಾರ ಅಂತ ಒಪ್ಕೊಂಡಿದ್ದು ಅರ್ಥಪೂರ್ಣವಾಗುತ್ತೆ. ಇಲ್ಲ ಅಂತಂದ್ರೆ ಕೇವಲ ಒಂದು ಕೃತಿಯಾಗಿ ಅಥವಾ ಶಾಸನವಾಗಿಯೋ ಉಳಿಕೆ ಹೊರತಾಗಿ ಬಸವಣ್ಣನವರನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳ್ಬೋದು. ಈ ಎಲ್ಲ ಮಾತುಗಳನ್ನು ಕೇಳುವ ಉದ್ದೇಶ ಇದೆ. ಇಲ್ಲಿ ಅನೇಕ ಜನ ಯುವಕರಿದ್ದೀರಿ, ಯುವತಿಯರಿದ್ದೀರಿ, ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ. ನೀವೆಲ್ಲ ಕನಸುಗಳನ್ನು ಕಾಣ್ತಾ ಇದ್ದೀರಿ. ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ, ಮನುಷ್ಯ ಕನಸನ್ನು ಕಾಣೋದಲ್ಲ, ಕಟ್ಟಬೇಕು ಅಂತ. ಕಾಣೋದು ಯಾವಾಗ ಅಂತಂದರೆ ನಿದ್ರೆಯಲ್ಲಿ.
ಎಷ್ಟೋ ಕನಸುಗಳನ್ನು ಕಾಣ್ತೇವೆ, ಆದರೆ ಹಾಗೆ ಮರೆತುಬಿಡ್ತೇವೆ. ಆದರೆ ಎಚ್ಚರವಿದ್ದಾಗ ಯಾವ ವ್ಯಕ್ತಿ ಕನಸುಗಳನ್ನು ಕಟ್ತಾ ಹೋಗ್ತಾನೋ ಅವನು ಅವುಗಳನ್ನು ನನಸು ಮಾಡ್ತಾ ಇದ್ದಾರೆ. ಬಸವಣ್ಣ ಆಗಲಿ ಮತ್ತಿತರ ಶರಣರಾಗಲಿ ಕನಸುಗಳನ್ನು ಕಟ್ಟಿದಂಥವ್ರು, ಕಟ್ಟಿದ ಕನಸುಗಳನ್ನು ತಮ್ಮ ಅವಧಿಯಲ್ಲೇ ನನಸು ಮಾಡಿಕೊಂಡು ಕೇವಲ ಒಂದು 20-30 ವರ್ಷಗಳ ಅವಧಿಯಲ್ಲಿ 33 ಜನ ಶರಣೆಯರು ವಚನಗಳನ್ನು ರಚನೆ ಮಾಡ್ತಾರೆ ಅಂತಂದರೆ ಸಾಮಾನ್ಯ ಕೆಲಸವಾಯಿತು. ಇದು ಬಸವಣ್ಣನವಂಥ ನಾಯಕರಿಂದ ಸಾಧ್ಯ ಆಗಿದೆ ಹೊರತು ಬೇರೆಯವರಿಂದ ಆಗುವಂಥ ಕ್ರಿಯೆ ಅಲ್ಲ. ವಿಷಾದದ ಸಂಗತಿ ಅಂತಂದರೆ ಬಸವಣ್ಣನವರ ಮುಖಕ್ಕೆ ಮಸಿ ಬಳಿಯುವಂಥ ಕಾರ್ಯವನ್ನು ಕೂಡ ಅನೇಕ ಪ್ರಜ್ಞಾವಂತರು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಅವೆಲ್ಲ ಒಂದು ಆಲೋಚನೆ ಮಾಡಬೇಕು. ನೀವು ಅವ್ರ ಮುಖಕ್ಕೆ ಮಸಿ ಬಳಿಬೇಕು ಅಂತ ಹೊರಟಾಗ ಮೊದಲು ನಿಮ್ಮ ಕೈಗೆ ಮಸಿ ಆಗ, ನಿಮ್ಮ ಕೈ ಮಸಿ ಆದಾಗ ಅವ್ರ ಕೈ ಅವ್ರ ಮುಖಕ್ಕೆ ಮಸಿ ಬಳಿಬೋದು. ಆಗ ಅದು ನಿಮ್ಮನ್ನೇ ಅವಹೇಳನ ಮಾಡಿದಂತೆ, ನಿಮ್ಮನ್ನೇ ನೀವು ಅತ್ಯಂತ ಬಲವರ್ಗಕ್ಕೆ ತಳ್ಳಿದ ಹಾಗೆ. ಹಾಗಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇವೆ, ಆಕಾಶಕ್ಕೆ ಉಗುಳ್ಲಿಕ್ಕೆ ಹೋದರೆ ಆಕಾಶಕ್ಕೆ ಏನೂ ಆಗೋದಿಲ್ಲ, ಅದು ನಿಮ್ಮ ಮುಖದ ಮೇಲೆ ಬೀಳುತ್ತೆ ಅಂತ. ಹಾಗೆ ಎಷ್ಟೋ ಜನ ಇವತ್ತು ಬಸವಣ್ಣನವ್ರ ಬಗ್ಗೆ, ಶರಣರ ಬಗ್ಗೆ, ಅನುಭವ ಮಂಟಪದ ಬಗ್ಗೆ ಎಲ್ಲ ಸಂದದ ಮಾತುಗಳನ್ನು ಆಡ್ತಾ ಇರೋದನ್ನು ನೀವು ಗಮನಿಸಿದ್ದೀರಿ. ಇತ್ತೀಚೆಗೆ ತಾನೇ ವೀಣಾ ಕನ್ನಂಜೆ ಅನ್ನುವಂಥ ಒಬ್ಬ ಪ್ರಾಜ್ಞೆ ಅನುಭವ ಮಂಟಪ ಇರಲೇ ಇಲ್ಲ ಅಂತ ಹೇಳಿ, ವಚನಗಳು ವೇದ ಉಪನಿಷತ್ತುಗಳಿಂದ ಬಂದಂಥವುಗಳು, ಹೀಗೆ ಇಲ್ಲಿ ಏನೇನೋ ತಾಯಿ ತಲೆ ಹಾಕಬಾರ್ದು. ಯಾಕೆ ಇವೆಲ್ಲ ನಡೀತಾ ಇದ್ದಾವೆ ಅಂತಂದರೆ ನಾವೆಲ್ಲರೂ ಪ್ರಜ್ಞಾವಂತ ಆಗದೇ ಇರೋದು. ಇತಿಹಾಸಕ್ಕೆ ಮಸಿ ಬಳಿಯುವಂಥ ಕಾರ್ಯವನ್ನು ಇವತ್ತಿಗೂ ಕೂಡ ಬಹಳ ಜನ ಮಾಡ್ತಾರೆ. ಅಷ್ಟೇ ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಒಂದು ಕೃತಿ ಬಂತು, ವಚನ ದರ್ಶನ ಅಂತ ಹೇಳಿ. ಅದು ವಚನ ದರ್ಶನ ಅಲ್ಲ, ವಚನಕ್ಕೆ ಅವಹೇಳನ ಮಾಡುವಂಥ ಕೃತಿ. ಇಂಥ ಅನೇಕ ಅವಾಂತರಗಳು 12ನೇ ಶತಮಾನದಿಂದ ಇವತ್ತಿನವರೆಗೂ ನಡ್ಕೊಂಡೇ ಬಂದಿದೆ. ಯಾಕೆ ಅಂತಂದರೆ ಒಂದು ಕಡೆ ವೈದಿಕ ಪರಂಪರೆ, ಪಟ್ಟಭದ್ರ ಹಿತಾಸಕ್ತರು, ಬಂಡವಾಳಶಾಹಿಗಳು ಇವೆಲ್ಲರೂ ಸಹಜವಾಗಿ ಒಂದು ಕಡೆ ಸೇರ್ಕೊಂಡಿರ್ತಾರೆ. ಯಾರು ವಿಚಾರವಂತರಾಗ್ತಿರೋ, ಯಾರು ಬಂಡಾಯ ಪ್ರಜ್ಞೆಯನ್ನು ಮೈಗೂಡಿಸ್ಕೊಳ್ತಿರೋ, ಯಾರು ಸಮಾಜದಲ್ಲಿರುವಂಥ ಅನ್ಯಾಯಗಳನ್ನು ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ತಿರೋ ಅವರ ತಲೆ ಮೇಲೆ ತಟ್ಟಿ ಮಲಗಿಸ್ಬೇಕು ಅನ್ನೋಂಥದ್ದು ಅವರ ಆಲೋಚನೆ. ಇಂಥ ಸಂದರ್ಭದಲ್ಲಿ ನಾವು ಇನ್ನಷ್ಟು ಜಾಗೃತರಾಗಬೇಕಾಗಿದೆ. ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸ್ಕೊಳ್ಬೇಕಾಗಿದೆ. ಆ ಸಂಘಟನೆಯನ್ನು ಗಟ್ಟಿಗೊಳಿಸಿಕೊಳ್ಳುವಲ್ಲಿ ಸ್ವಲ್ಪ ನಮ್ಮ ಪರಂಪರೆಯನ್ನು ನಾವು ಅರ್ಥ ಮಾಡ್ತೇವೆ. ಬಸವಣ್ಣ ಹೇಗೆ ನಡ್ಕೊಂಡು, ಬುದ್ಧ ಹೇಗೆ ನಡ್ಕೊಂಡು, ಅಂಬೇಡ್ಕರ್ ಹೇಗೆ ನಡ್ಕೊಂಡು, ಈ ಎಲ್ಲ ಇತಿಹಾಸದ ಅರಿವು ನಮಗಿಲ್ಲದೆ ಇದ್ದರೆ ಮತ್ತೆ ನಾವು ಬಹಳ ಪೂರ್ವದ ಕಾಲಕ್ಕೆ ಹೋಗ್ತೇವೆ. ಹಾಗೆ ಹೋಗೋದು ಬೇಡ ಅನ್ನೋ ಹಿನ್ನೆಲೆಯಲ್ಲೇ ಈ ರೀತಿಯ ಸಂಘಟನೆಗಳು ಮತ್ತೆ ಮತ್ತೆ ಸಮಾಜವನ್ನು, ಜನರನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಬಂದಿದೆ. ಆ ಜಾಗೃತಿ ಕೇವಲ ಒಂದು ದಿನಕ್ಕೆ ಆಗುವಂಥದ್ದಲ್ಲ, ಮತ್ತೆ 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 ನಾವು ಅದನ್ನು ಮುಂದುವರಿಬೇಕು. ಈ ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ, ಈಗ ತಾನೇ ನಾವು ಸಚಿವರು ಕೇಳ್ತಾ ಇದ್ದೀವಿ, ತುಂಬ ಆರೋಗ್ಯವಾಗಿದ್ದ ಹಾಗೆ ಕಾಣ್ತಾ ಇದ್ದೀರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಸ್ವಾಮೀಜಿ ನಿತ್ಯ ಧ್ಯಾನ ಮಾಡ್ತೀನಿ, ಯೋಗ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಅನೇಕ ರೀತಿಯ ಒತ್ತಡಗಳು ನಮ್ಮ ಮೇಲೆ ಇರ್ತವೆ. ಆ ಒತ್ತಡಗಳನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಇಂಥದ್ದೆಲ್ಲ ಅನಿವಾರ್ಯ ಆಗ್ತಾರೆ. ಬಹುಶಃ ಒತ್ತಡಗಳು ಇಲ್ಲದೆ ಇರುವಂಥ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಯಾರೂ ಇಲ್ಲ. ಹಾಗಾಗಿ ನಾವು ಕೂಡ ಆ ಧ್ಯಾನ, ಮೌನ, ಪ್ರಾರ್ಥನೆ ಇವುಗಳ ಜೊತೆಗೆ ಬಹಳ ಮುಖ್ಯವಾದದ್ದು ಅಂತರಂಗ ಶುಚಿ. ಬಸವಣ್ಣವ್ರು ಹೇಳ್ತಾರೆ, ಭಗವಂತನನ್ನು ಒಲಿಸಲಿಕ್ಕೆ ನೀವು ಯಾವುದೋ ಗುಡಿಗೆ ಹೋಗಬೇಕಾಗಿಲ್ಲ, ಎಡೆ ಎತ್ತಿಬೇಕಾಗಿಲ್ಲ, ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಮುಳುಗಬೇಕಾಗಿಲ್ಲ. ಅದು ಇವತ್ತೇನಾಗ್ತಾ ಇದೆ, ಏನೇನೋ ಗ್ರಂಥಗಳನ್ನು ಹಚ್ಚಿ ಆ ಮೇಳ ಈ ಮೇಳ ಅಂತ ನಮ್ಮನ್ನು ಕರ್ಕೊಂಡು ಹೋಗಿರ್ತಾರೆ. ಆದರೆ ಬಸವಣ್ಣವರು ಆ ಕಾಲದಲ್ಲಿ ಹೇಳಿದ್ರು, ಕಳ ಬೇಡ, ಕೊಲ ಬೇಡ, ಖುಷಿಯನ್ನು ಉಳಿಯಲು ಬೇಡ, ಉಳಿಯಬೇಡ, ಅನ್ಯರಿಗೆ ಅಸಹ್ಯ ಕೊಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹರಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ,
ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಅದನ್ನು ನೀವು ಗಮನಿಸು. ಯಾವುದಪ್ಪ ದೇವರನ್ನು ಒಲಿಸುವಂಥ ದಾರಿ? ಬಹುಶಃ ಈ ಪುರೋಹಿತರು ಕೇಳಿಬಿಟ್ರೆ ಅಥವಾ ಕೆಲವು ಕಾವಿಧಾರಿಗಳನ್ನು ಕೇಳಿದರೆ, ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾನೆ, ಇಂಥ ದೇವಸ್ಥಾನದಲ್ಲಿ ಧ್ಯಾನ ಮಾಡಿರಿ, ಅದರಿಂದ ಭಗವಂತ ನಿಮಗೆ ಸಾಕ್ಷಾತ್ಕಾರವನ್ನು ನೀಡ್ತಾನೆ. ಆದರೆ ಬಸವಣ್ಣವರ ಈ ವಚನದಲ್ಲಿ ಸ್ನಾನ ಧ್ಯಾನ ಯಾವ ವಿಚಾರಗಳಿಗಿಲ್ಲ. ಬದಲಾಗಿ ಅವ್ರು ಹೇಳುವಂಥದ್ದೇನು? 7 ರೀತಿಯ ಶೀಲಗಳು, ಸಪ್ತ ಶೀಲ ಅಂತ ನಾವು ಕರೀತಾರೆ. ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ನಿಮ್ಮನ್ನೇ ಇಂದ್ರ ಚಂದ್ರ ಅಂತ ಹೊಗಳ್ಕೊಳ್ಬಾರ್ದು, ಇನ್ನೊಬ್ಬರನ್ನ ತೆಗಳಬಾರ್ದು, ಬೇರೆಯವರ ಜೊತೆಗೆ ಮುನಿಸ್ಕೊಳ್ಬಾರ್ದು. ಇಂಥ ತತ್ವಗಳನ್ನು ಮೈಗೂಡಿಸ್ಕೊಂಡು ಕೊಟ್ಟರೆ ನಮ್ಮ ಅಂತರಂಗದ ಶುದ್ಧಿಯೂ ಆಗುತ್ತೆ, ಬಹಿರಂಗ ಶುದ್ಧಿ ಆಗುತ್ತೆ, ಭಗವಂತ ತಾನಾಗಿ ನಮ್ಮ ಹತ್ರ ಬರ್ತಾನೆ. ಮತ್ತು ಇಂಥ ದಾರಿಯನ್ನು ಬಿಟ್ಟು ಮತ್ತೆ ನಾವು ಗುಡಿ ಕಟ್ಟೋ ಸಂಸ್ಕೃತಿಗೆ ಹೋದರೆ, ನೀರಿನಲ್ಲಿ ಮುಳುಗೋ ಸಂಸ್ಕೃತಿಯನ್ನು ಇನ್ನೊಂದಿಷ್ಟು ಮುಂದುವರಿಸಿದರೆ ಈ ದೇಶ ಇನ್ನೂ ಅಜ್ಞಾನದ ರೂಪದಲ್ಲಿ ಮುಳುಗೋಗುತ್ತೆ. ಆ ಅಜ್ಞಾನದ ರೂಪದಿಂದ ಜನರನ್ನು ಹೊರಬರಬೇಕು ಅಂತಲೇ ಬಸವಣ್ಣವರು ಮಾಡುವಂಥ ಕಾರ್ಯ. ಅವರು ಆ ಸಂದರ್ಭದಲ್ಲೇ ಹೇಳಿ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತ ಬಂದರು ಅಂತ ಹೇಳ್ತಾರೆ. ಏನಪ್ಪ ಈ ಜನ ಎಲ್ಲೆಲ್ಲಿ ನೀರು ಕಾಣುತ್ತಾ ನೋಡ್ತಾರೆ. ಯಾಕೆ ಅಂತ ಅದು ಪವಿತ್ರ ಅಂತ. ಅದು ಒಂದಲ್ಲ ಒಂದು ದಿನ ನೀರು ಬತ್ತು ಹೋಗುವಂಥ ನೀರು ಪವಿತ್ರನ? ಅಥವಾ ಒಣಗುವ ಮರ ಸುತ್ತರಿತಾ ಇಲ್ಲ ಬಹಳ ಜನ. ಒಣಗುವ ಮರ ಅದು ನಿಮಗೇನಾದರೂ ವರ ಕೊಡುತ್ತಾ? ಹೀಗೆ ಕೇಳುವ ಮೂಲಕ ಜನರ ವಿಚಾರ ಶಕ್ತಿಯನ್ನು ಎತ್ತರಿಸುವಂಥ ಕಾರ್ಯವನ್ನು ಮಾಡಿ. ಇವತ್ತು ಕೂಡ ಅದು ದಲಿತರ ಮನೆಯಲ್ಲೂ ನಡೀತಾ ಇದೆ, ಜನರ ಮನೆಯಲ್ಲೂ ನಡೀತಾ ಇದೆ, ರಾಜಕಾರಣಗಳಲ್ಲಂತೂ ಇನ್ನೂ ಜಾಸ್ತಿ ಆಗ್ತಾ ಇದೆ. ಯಾವುದೊಂದು ಹೋಮ ಹವನ ಮಾಡಿ ಏನಾದರೂ ಅವರು ಒಂದು ಒಳ್ಳೆಯ ಕಾರ್ಯಕ್ಕೆ ಈ ಮಂತ್ರಿ ಸ್ಥಾನ ಸಿಕ್ತು, ಅದಕ್ಕೊಂದು ಹೋಮ ಮಾಡಿಸೋದು, ಮನೆ ಕಟ್ಟಿಸಿದ್ರು ಅದಕ್ಕೊಂದು ಹೋಮ ಮಾಡಿಸೋದು. ಇಂಥ ಹೋಮವನ್ನೇ ಬಸವಣ್ಣವರು ನಿರಾಕರಣೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಕಿಚ್ಚು ದೈವವೆನ್ನು ಕವಿಯ ಮಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚತ್ತು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಗೊಬ್ಬಿಟ್ಟೆಲ್ಲರ ಕರುವರಯ್ಯ ಒಂದನೆಯ ಮರೆದು ನಿಂದಿಸುತ್ತಿರ್ತಾರೋ ಕೂಡಲ ಸಂಗಮದಲ್ಲಿ. ಒಂದು ನಾಟಕೀಯ ಸನ್ನಿವೇಶವನ್ನು ಈ ವಚನದಲ್ಲಿ ನಾವು ಕಾಣ್ತೀವಿ. ಅವ್ರು ಹೇಳ್ತಾರೆ, ಈಗ ನೀವು ಯಾವುದೋ ಒಂದು ಮನೆಯಲ್ಲಿ ಹೋಮ ಮಾಡಿಸ್ತಾ ಇದ್ದೀರಿ, ಆ ಪುರೋಹಿತರು ಬಂದು ಒಂದು ಅಗ್ನಿಕುಂಡವನ್ನು ತಯಾರು ಮಾಡಿ ನಿಮ್ಮನ್ನು ಸುತ್ತ ಕೂರಿಸಿಕೊಂಡು ಅದಕ್ಕೆ ವಿವಿಧ ರೀತಿಯ ಚಕ್ಕೆಗಳು, ತುಪ್ಪ, ಎಣ್ಣೆ, ಲವಸ, ಧಾನ್ಯ ಜೊತೆಗೆ ಪೀತಾಂಬರ ಇವುಗಳನ್ನೆಲ್ಲ ಹಾಕಿ ಸುಡಿಸ್ತಾರೆ. ಯಾಕೆ ಅಂದರೆ ಅಗ್ನಿದೇವ ತೃಪ್ತ ಆದಂತೂ ನಿಮಗೆ ಒಳ್ಳೆಯದಾಗುತ್ತೆ. ಪಾಪ ನಮ್ಮ ಜನ ಇವರೆಲ್ಲ ಹೇಳ್ತಾರೆ ಅಂತ ಕೇಳಿ ಅದರಂತೆಯೇ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಹುಡುಗ ಓಡಿ ಬರ್ತಾನಂತ. ಓಡಿ ಬಂದವನು, ಪುರೋಹಿತರೆ ನಿಮ್ಮ ಮನೆ ಮೇಲೆ ಬೆಂಕಿ ಬಿದ್ದಿದೆ. ಪುರೋಹಿತರಿಗೆ ಎಷ್ಟು ಖುಷಿ ಆಗಬೇಕು. ನಾನಿಲ್ಲಿ ಮಂತ್ರ ಹೇಳಿ ಅದಕ್ಕೆ ಹವಿಸನ್ನು ಹಾಕಿಸ್ತಾ ಇರೋದ್ರಿಂದ ಅಗ್ನಿದೇವ ತೃಪ್ತನಾಗಿ ನಮ್ಮ ಮನೆಯ ಮೇಲೆ ಪ್ರತ್ಯಕ್ಷ ಆಗಲ್ಲ ಅಂತೇಳಿ ಖುಷಿ ಆಗ್ತದೆ. ಆದರೆ ಆ ಪುರೋಹಿತ ಖುಷಿ ಪಡ್ತಾನೇನು, ಯೋಗಿ ಹಾಳಾದ ಬೆಂಕಿ ನಮ್ಮನಿಗೆ ಬಿಡಬೇಕಾಗಿತ್ತ ಅಂತ. ಅದುವರೆಗೂ ಮಂತ್ರ ಹೇಳಿ ಏನು ಹೊಗಳಿದ್ರು, ಈಗ ಹಾಳಾದ ಬೆಂಕಿ ನಮ್ಮನಿಗೆ ಬಿಡಬೇಕಾಗಿತ್ತ. ಅಲ್ಲಿಂದ ಓಡೋಗ್ತಾನಂತ. ಓಡಿ ಹೋಗಿ ಮಾಡಿಸೋದೇನು, ಬೀದಿಯ ತೋಡು ಬಚ್ಚಲ ನೀರು, ಅದನ್ನು ತಾನು ಮಾಡೋದ್ರೆ ನಮ್ಮಂಥವ್ರಿಂದ ಉಳಿಸ್ತಾನಂತ. ಮತ್ತು ಇಂಥ ಜನರಿಂದ ನಮ್ಮ ಉದ್ಧಾರ ಆಗಕ್ಕೆ ಸಾಧ್ಯ. ಇದನ್ನು ಬಹಳ ಆಳವಾಗಿ ನೀವು ಚಿಂತನೆ ಮಾಡಬೇಕು. ಚಿಂತನೆ ಮಾಡಲೇ ಇಲ್ಲ ಅಂತಂದರೆ ಮತ್ತು ಅವರೇ ಆಗಿರ್ತಾರೆ, ನೀವೇ ಆಗಿರ್ತೀವಿ. ಮತ್ತಷ್ಟು ನಿಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರೆ. ನಾವು ಗುಲಾಮಗಿರಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಈ ನೆಲೆಯಲ್ಲೇ
ಇವತ್ತು ಕರ್ನಾಟಕ ಸರ್ಕಾರ ಬಹುಶಃ ಇನ್ನಿಂದ ಅನೇಕ ಜನ ಮುಖ್ಯಮಂತ್ರಿಗಳು ಬಂದಿದ್ದರು, ಲಿಂಗಾಯತ ಮುಖ್ಯಮಂತ್ರಿಗಳು ಕೂಡ ಇತ್ತು. ಯಾರು ಕೂಡ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ನಿರ್ಣಯ ಮಾಡಿದರು. ಆದರೆ ಸಿದ್ದರಾಮಯ್ಯನವರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರನ್ನು ಗೌರವಿಸ್ತೀವಿ. ಅಷ್ಟೇ ಅಲ್ಲ, ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಹಾಕಬೇಕು ಅಂತ ಒಂದು ಆದೇಶವನ್ನು ಮಾಡಿ, ಅದು ಕೂಡ ಮೆಚ್ಚಬೇಕಾದಂಥ ಕಾರ್ಯ. ಆದರೆ ಇವತ್ತು ಆ ಬಸವಣ್ಣನವರ ತತ್ವಗಳನ್ನು ನಮ್ಮದನ್ನು ನಮ್ಮ ರಾಜಕಾರಣಿಗಳು ಆಚರಣೆ ನಡೀತಾರೆ. ಆಗ ಆರಂಭದಲ್ಲಿ ನಾವು ಹೇಳಿದೆಲ್ಲ, ಪಂದ್ಯ ನೋಡೋದೊಂದು ಗೆಳೆಯ, ವಸ್ತು ನೋಡೋದೊಂದು ಎಳೆಯ, ಹಿಂದಿಂಗೆ ನಾಳಿಂಗೆ ಬೇಕೆಂದಿನಾದರೆ ಈ ಒಂದು ತತ್ವವನ್ನು ನಮ್ಮ ರಾಜಕೀಯ ನೇತಾರರು ಪರಿಪಾಲನೆ ಮಾಡಿಬಿಟ್ರೆ ಬಹುಶಃ ಬಸವಣ್ಣನ ಹೆಸರನ್ನು ನೀವು ತಿಂದಿದ್ದು ಸಾಕಾಗ. ಎಷ್ಟು ಕೋಟಿ ಕೋಟಿ ಉಳ್ಳಿ ನಡೀತಾ ಇದ್ದಾರೆ ಸಮಾಜದಲ್ಲಿ. ಆಗಬೇಕಾದಂಥ ಕೆಲಸ ಕಾರ್ಯಗಳೆಲ್ಲ ಸ್ಥಗಿತವಾಗ್ತಾ ಇದೆ. ಭ್ರಷ್ಟಾಚಾರ ಮಿತಿಮೀರಿದೆ. 12ನೇ ಶತಮಾನದಲ್ಲಿ ಸತ್ಯಕಾಂತ ಒಬ್ಬ ಶರಣೆ ಬರ್ತಾರೆ. ಆ ತಾಯಿಯ ಕೆಲಸ ಬೀದಿಯ ಕಸವನ್ನು ಗುಡಿಸುವಂಥದ್ದು. ಆ ಬೀದಿಯ ಕಸವನ್ನು ಗುಡಿಸುವಂಥ ತಾಯಿ ಹೇಳ್ತಾಳೆ, ಲಂಚ ವಂಚನೆಗೆ ಕೈಯಾರದ ಭಾಷೆ ಅಂತ ಹೇಳ್ತಾರೆ. ನಾನು ಲಂಚಕ್ಕೆ ಕೈ ಒಡ್ಡೋದಿಲ್ಲ ಅಂತ ಹೇಳ್ತಾರೆ. ನಾನು ಕಸ ಹೊಡೆಯುವಾಗ ಎಲ್ಲಾದರೂ ಹೊನ್ನು ವಸ್ತ್ರ ಮತ್ತೇನಾದರೂ ಬಿದ್ದಿದ್ರೆ ಅದನ್ನು ಕೈಯಿಂದ ಮುಟ್ಟೋದಿಲ್ಲ.